ಸರಿ, ಅಣ್ಣವರು ಅಲ್ಲಿ ಎಲ್ಲ ಕಾರ್ಯನ ಮುಗಿಸಿ ಅವರು ಬೆಂಗಳೂರಿಗೆ ಬಾಡಿನ ತಂದು ಇಲ್ಲಿ ಬೆಂಗಳೂರಿನಲ್ಲಿ ಬರ್ನ್ ಮಾಡ್ತಾರೆ ಬಾಡಿನ. 11 ದಿನದ್ದು ಕಾರ್ಯ ಎಲ್ಲ ಆದಮೇಲೆ ಎಲ್ಲ ಸಮಾಧಾನ ಆಗ್ತಾರೆ. ಸಮಾಧಾನ ಆದ ನಂತರ ಇಲ್ಲಿ ಅಣ್ಣವ್ರ ಮನೆಯಲ್ಲಿ ಚೂರಾಗಿ ಗುಸುಗುಸು ಸುದ್ದಿಗಳು ಓಡಾಡ್ತಾ ಇರ್ತದೆ. ಏನು? ನಂಜುಂಡಿ ಕಲ್ಯಾಣ ಚಿತ್ರದ 100ನೇ ದಿನದ ಸಮಾರಂಭನ ಮತ್ತೆ ಮಾಡೋಣ ಅಂತ. ಅವತ್ತು ಆಕ್ಸಿಡೆಂಟಿಂದ ನಿಂತೋಗಿದ್ದಂಥ ಕಾರ್ಯಕ್ರಮನ ಮತ್ತೆ ಮುಂದೆ ಮಾಡೋಣ ಅಂತ ಎಲ್ಲ ಮಾತುಕತೆ ನಡೀತಾ ಇರ್ತದೆ. ಅಂದರೆ ಗುಸುಗುಸು ಸುದ್ದಿಗಳು. ಮಾಡೋಣ, ಮತ್ತೆ ಮಾಡೋಣ, ಯಾವತ್ತಾರ ಒಂದಿನ ಮಾಡೋಣ, ಡೇಟ್ ಫಿಕ್ಸ್ ಮಾಡೋಣ, ಅಪ್ಪಾಜಿನೆಲ್ಲ ಕೇಳೋಣ, ಹಂಗೆ ಹಿಂಗೆ ಅಂತ ಆಗ್ತಾ ಇರುತ್ತೆ. ಆ ಗುಸುಗುಸು ಸುದ್ದಿ ಅಣ್ಣವ್ರ ಕಿವಿ ಬೀಳುತ್ತೆ. ಅಣ್ಣವ್ರು ಭಾಳ ಕೋಪ ಮಾಡ್ಕೊಂಬಿಡ್ತಾರೆ. ಇಲ್ಲವೇ ಇಲ್ಲ, ಬಿಲ್ಕುಲ್ ಒಪ್ಪಲ್ಲ ಅಣ್ಣವರು. ಇಲ್ಲವೇ ಇಲ್ಲ, ಕಾರ್ಯಕ್ರಮ ಮಾಡಲೇಬಾರ್ದು. ನಮ್ಮ ಮನೇಲಿ ಒಬ್ಬ ವ್ಯಕ್ತಿ ಸತ್ತಿದ್ರೆ ನಾವು ಈ ಥರ ಮಾಡ್ತಿದ್ವಾ? ಇಲ್ಲ, ಮಾಡಲೇಬಾರ್ದು. ಯಾವುದೇ ಕಾರಣಕ್ಕೂ ನಾವು ಏನಪ್ಪ ಕಾರ್ಯಕ್ರಮ ಮಾಡಬಾರ್ದು ಅಂತ ಅಣ್ಣವ್ರು ಮನೇಲಿ ಎಲ್ಲರತ್ತೂ ರಫಾಗೆ, ಅಂದರೆ ಗಟ್ಟಿ ಧ್ವನಿದಲ್ಲೇ ಒಂಥರ ಜೋರಾಗಿ ಮಾತಾಡ್ತಾರೆ. ಮಾಡಬಾರ್ದು ಕಾರ್ಯಕ್ರಮನ, ಏನಕ್ಕೆ ಮಾಡಬೇಕು ಕಾರ್ಯಕ್ರಮನ, ಮಾಡಿಲ್ಲ ಅಂದರೆ ಏನಾರು ಆಗ್ಬಿಡತ್ತಾ ಅಂತ ಹೇಳ್ಬಿಟ್ಟು ಅಣ್ಣವರು ಕೋಪದಿಂದ ಎಲ್ಲರ ಹತ್ರ ಮಾತಾಡ್ಬಿಟ್ಟು ಕಾರ್ಯಕ್ರಮ ಮಾಡೋಕ್ಕೆ ಬಿಡಲ್ಲ. ಆಗ ಅಣ್ಣವ್ರು ಹೇಳ್ತಾರೆ ರಾಘಣ್ಣನ ಹತ್ರ, ನೋಡ್ಕಂದ, ಈ ಸೋಪು ಮತ್ತು ಈ ಐಟಮ್ಗಳಲ್ಲಿ ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ. ಇಷ್ಟನೇ ದಿನ ಇದು ಆಗಿರುತ್ತೆ, ಇಷ್ಟನೇ ದಿನ ಇದನ್ನು ತಿನ್ಬೋದು, ಆನಂತರ ಬಿಸಾಕಬೇಕು ಅಂತೆಲ್ಲ ಎಕ್ಸ್ಪೈರಿ ಡೇಟ್ ಇರುತ್ತೆ. ಹಾಗೆ ಅಣ್ಣವ್ರು ಹೇಳ್ತಾರೆ, ನೋಡ್ಕಂಡ, ಈ ಎಕ್ಸ್ಪೈರಿ ಡೇಟ್ ಇದೆಯಲ್ಲ, ಆ ಥರ ನಮ್ಮ ಜೀವನ. ನಾವು ಯಾವತ್ತು ಇರ್ತೀವಿ ಯಾವತ್ತು ಹೋಗ್ತೀವಿ ಅಂತಲೇ ಗೊತ್ತಾಗಲ್ಲ ನೋಡಿ, ಇಷ್ಟೇ ಜೀವನ ಅಂತೆಲ್ಲ ಅಣ್ಣವರು ಈ ಕಾರ್ಯಕ್ರಮ ಮಾಡಲೇಬಾರ್ದು, 100ನೇ ದಿನದ ಕಾರ್ಯಕ್ರಮ ಮಾಡಲೇಬಾರ್ದು ಅಂತ ಎಲ್ಲರಿಗೂ ತಿಳಿ ಹೇಳ್ತಾರೆ. ನಂತರ ಕಾಲಕ್ರಮೇಣ ಎಲ್ಲರೂ ಸಮಾಧಾನ ಆಗಿ ತಮ್ಮ ಜೀವನದ ಕಡೆ ಎಲ್ಲರೂ ಹೊರಳ್ತಾರೆ. ಹಾಗೆಯೇ ಮುಂದೆ ನಡೀತಾ ಚಿತ್ರವು ಸಹ ನಂಜುಂಡಿ ಕಲ್ಯಾಣ ಭರ್ಜರಿ ಯಶಸ್ವಿನ 100ನೇ ದಿನದಿಂದ ಮುನ್ನುಗ್ತಾ ಬರುತ್ತೆ. ಚಿತ್ರ 25 ವಾರಗಳ ಪ್ರದರ್ಶನ ಕಾಣುತ್ತೆ. 25 ವಾರಗಳ ಪ್ರದರ್ಶನ ಕಂಡಾಗ ಮನೆಯಲ್ಲಿ ಮತ್ತೆ ಆ ಗುಸುಗುಸು ಆರಂಭ ಆಗುತ್ತೆ. ಯಾವ ಗುಸುಗುಸು? 100ನೇ ದಿನ ಪ್ರದರ್ಶನ ಅಂತೂ ಮಾಡೋಕ್ಕಾಗಿಲ್ಲ, ನಮಗೆ ದೇವರು ಆ ಪುಣ್ಯ ಕೊಡಲಿಲ್ಲ. ಒಲಿ 25ನೇ ವಾರದ ಕಾರ್ಯಕ್ರಮ ಮಾಡೋಣ ಅಂತೇಳ್ಬಿಟ್ಟು ಮನೇಲಿ ಮತ್ತೆ ಆ ಗುಸುಗುಸು ಚೆನ್ನಾಗುತ್ತೆ. ಆಗಲೂ ಅಣ್ಣವ್ರು ವಿರೋಧ ಮಾಡ್ತಾರೆ. ಇಲ್ಲವೇ ಇಲ್ಲ, ಈ ಚಿತ್ರದ ಯಾವುದೇ ಕಾರ್ಯಕ್ರಮ ನಾನು ಮಾಡೋಕ್ಕೆ ಬಿಲ್ಕುಲ್ ಒಪ್ಪ ಇಲ್ಲ. ಯಾಕೆ ಈ ಚಿತ್ರ ಬಿಡುಗಡೆ ಆಗಿ ಈ ಚಿತ್ರ 100ನೇ ಪ್ರಾರಂಭ ಮಾಡಬೇಕಂದಾಗಲಿ ಚೆನ್ನೈಯಿಂದ ಅವ್ರು ಬರ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ತೀರೋಗಿರ್ತಾರೆ. ನಮ್ಮ ಮನೆ ಒಬ್ಬ ಮಗ ತೀರೋಗಿದ್ದಾನೆ, ನಾವು ಈ ಕಾರ್ಯಕ್ರಮ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಟ್ಟು ಮತ್ತೆ ಅಣ್ಣವ್ರು ಒಪ್ಪೋದೇ ಇಲ್ಲ, ಮಾಡೋದೇ ಬೇಡ ಅಂದ್ಬಿಟ್ಟು ಅವರು ಬಿಲ್ಕುಲ್ಲು ಇದಾಗಿರ್ತಾರೆ. ಮನೆಯವ್ರಿಗೆ ರಾಘಣ್ಣಂಗೂ ಮತ್ತು ಅಮ್ಮಂಗೂ ಶಿವಣ್ಣಂಗೂ ಎಲ್ಲರಿಗೂ ಒಂದು ಮಾಡಬೇಕು, ಒಂದು ಕಾರ್ಯಕ್ರಮ ಮಾಡೋಣ ಅನ್ನೋ ಒಂದು ಆಸೆ. ಮಾಡೋಣ ಒಂದು ಕಾರ್ಯಕ್ರಮ, 25ನೇ ವಾರದಾರ ಮಾಡೋಣ. 100ನೇ ದಿನಕ್ಕೆ ಮಾಡೋಕ್ಕಾಗಿಲ್ಲ, ಅದು ವಿಧಿ ಆಟ. 25ನೇ ವಾರದಾರ ಮಾಡೋಣ ಅಂತ ಬಿಟ್ಟು ಮನೆಯವ್ರಿಗೆಲ್ಲ ಒಂದು ಆಸೆ ಇರುತ್ತೆ. ಆದರೆ ಅಣ್ಣವ್ರು ಒಪ್ಪೋದೇ ಇಲ್ಲ, ಬಿಲ್ಕುಲ್ ಒಪ್ಪೋದೇ ಇಲ್ಲ. ಈ ವಿಷಯ ಹೇಗೋ ನಮ್ಮ ಸಾಹಿತ್ಯ ರತ್ನ ಚಿ ವಿಜಯಶಂಕರ್ ಅವ್ರ ಕಿವಿ ಬಿದ್ದುಬಿಡುತ್ತೆ. ಅವರು ಒಂದಿನ ಅಣ್ಣವ್ರ ಮನೆಗೆ ಬಂದು ಅಣ್ಣವ್ರಿಗೆ ಹೇಳ್ತಾರೆ, ಅಣ್ಣ ಇಲ್ಲ, ಇದು 100ನೇ ದಿನದ್ದು ಮಾಡೋಕ್ಕಾಗಿಲ್ಲ, ಆ ದೇವ್ರ ವಿಧಿ ಆಟನೇ ಬೇರೆ ಇತ್ತು, ನೀವು ಹೀಗೆ ಆಟ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ, ದಯವಿಟ್ಟು 25ನೇ ವಾರದ್ದು ಕಾರ್ಯಕ್ರಮ ಮಾಡಿ. ಯಾಕಂದರೆ ಇದು ಕನ್ನಡ ಚಿತ್ರರಂಗದ ಒಂದು ಬ್ಲಾಕ್ ಬಸ್ಟರ್ ಮೂವಿ, ಒಂದು ಕನ್ನಡ ಚಿತ್ರರಂಗನೇ ಒಂದು ಹೊಸ ದಿಕ್ಕಿನಲ್ಲಿ ತಂದಂಥ ಚಿತ್ರ. ಇಂಥ ಒಂದು ಚಿತ್ರ ಅಪರೂಪ. ಈ ಚಿತ್ರಕ್ಕೆ 25ನೇ ವಾರದ ಕಾರ್ಯಕ್ರಮ ನೀವು ಮಾಡಲೇಬೇಕು ಅಂದ್ಬಿಟ್ಟು ಚಿ ವಿಜಯಶಂಕರ್ ಅಣ್ಣವ್ರ ಹತ್ರ ಹೇಳ್ತಾರೆ. ಆಗಲೂ ಅಣ್ಣವ್ರು ಒಪ್ಪೋದೇ ಇಲ್ಲ. ಆದರೆ ಚಿ ವಿಜಯಶಂಕರ್ ಅವರು ಹಠ ಬಿಡಲ್ಲ.
ಸುಮಾರು ಒಂದು 2-3 ದಿನ ಅಣ್ಣವ್ರನ್ನ ಒತ್ತಾಯ ಮಾಡಿ 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 ಕೊನೆಗೂ ಒಪ್ಪಿಸ್ತಾರೆ. ಕೊನೆಗೆ ಅಣ್ಣವ್ರು ಒಪ್ಪಿ ಚಿತ್ರದ 25ನೇ ವಾರದ ಪ್ರದರ್ಶನ, 25ನೇ ವಾರದ ಕಾರ್ಯಕ್ರಮನ ಮಾಡ್ತಾರೆ. ಅಲ್ಲಿ ಜೀವದಿ ಶಂಕರ್ ಅವರು ಭಾಗವಹಿಸ್ತಾರೆ. ಅಲ್ಲಿ ನೆರೆದಿದ್ದಂಥ ಶಿವಣ್ಣ, ರಾಘಣ್ಣ ಮತ್ತು ಇನ್ನು ಅಭಿಮಾನಿಗಳೆಲ್ಲ ನೋಡಿ ಜೀವದಿ ಶಂಕರ್ ಅವರು ತನ್ನ ಮಗನ್ನ ಅವರಲ್ಲಿ ನೋಡಿ ಆನಂದ ಪಡ್ತಾರೆ. ನೋಡಿ, ಒಬ್ಬರು ಕಷ್ಟದಲ್ಲಿ ಇದ್ದಾಗ ಅವ್ರ ಜೊತೆ ಹೇಗಿರಬೇಕು ಅನ್ನೋದನ್ನ ಅಣ್ಣವರು ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣಗಳಿಗೆ ನಾವು ಅಣ್ಣವ್ರನ್ನ ದೈವಾಂಶ ಪುರುಷ ಅನ್ನೋದು. ಬನ್ನಿ ಸ್ನೇಹಿತರೆ, ಹೀಗೆ ಅಣ್ಣವ್ರ ಕುಟುಂಬ ಹಾಗೂ ಕನ್ನಡ ನಾಡು ನುಡಿ ವಿಚಾರವಾಗಿ ನಾನು ಹಲವಾರು ವಿಷಯಗಳನ್ನ, ನನಗೆ ತಿಳಿದಿರೋ ವಿಷಯಗಳನ್ನ ಮತ್ತು ನಾನು ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಈ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನ್ನ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.